ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತವರ ಆತ್ಮೀಯರೇ. ಕಾಲ್ಚಂಡಿನಾಟ ಪೀಪ ಇದುವರೆಗೆ ಮಾತಾಡಲಿಲ್ಲ, ಕಡಿಮೆ ಮಾತಾಡಿದ್ದು. ಯಾಕಂದ್ರೆ ನಮ್ಮಲ್ಲಿ ಭಾಳ ಆಸಕ್ತಿ ಇಲ್ಲೇನೋ, ನಮ್ಮಲ್ಲಿ ಅಂಥ ಆಟಗಾರ ಬರಲಿಲ್ಲ. ಇಲ್ಲಿ ಎಷ್ಟು ಮೋಹನ್ ಬಗಾನ್ ಅಂತೇಳಿ ಕಲ್ಕತ್ತಾದಲ್ಲೇ, ಗೋವಾದಲ್ಲೇ, ಕೇರಳದಲ್ಲೇ ಒಂದಿಷ್ಟು ಆಡ್ತಾರೆ. ಎಲ್ಲರಿಗೂ ಆವತ್ತಿನ ಯಾರು ಹೀರೋ ಇರ್ತಾರೆ ಅವ್ರು ನೆನೆಸ್ಕೊಂಡು ಆಟ ಆಡ್ತಿರ್ತಾರೆ. ನಮ್ಮಲ್ಲಿ ಮೆಸ್ಸಿ ಅರ್ಜೆಂಟೀನಾದ ಬಂದರೆ ದೊಡ್ಡ ಹವಾ ಆಗಿರ್ತೀವಿ. ಮೆಸ್ಸಿ ಬಂದರು ಅಂತೇಳಿ ಈ ಯಾಕೋ ಏನು ಕ್ರಿಕೆಟ್ನಷ್ಟು ನಮ್ಮಲ್ಲಿ ಅದು ಬೆಳೀಲಿಲ್ಲ, ನಮಗೆ ಆತ್ಮೀಯ ಆಗಲಿಲ್ಲ. ಮತ್ತು ಒಂದು ಅತ್ಯಂತ ಕಾಲಿನಲ್ಲಿ ಕಸು ಇದ್ದಂಥ ಆಟ ನಿಶ್ಚಿತವಾಗಿ. ನಿಜವಾಗಿಯೂ ಈ ಜಗತ್ತಿನಲ್ಲಿ ಏನಾದರೂ ಸ್ಟ್ಯಾಂಡರ್ಡ್ ಟೀಮ್ ಏನಿದ್ರೆ ಬ್ರೆಜಿಲ್, ದಕ್ಷಿಣ ಅಮೆರಿಕಾದ್ದು ಬ್ರೆಜಿಲ್ ಗೊತ್ತಿರ್ಬೇಕು ನಿಮಗೆ. ವಿಶೇಷವಾಗಿ ದೊಡ್ಡ ನದಿ ಅನಾಕೊಂಡಾಗ ಬಹಳ ಪ್ರಸಿದ್ಧವಾದಂಥದ್ದು ಬ್ರೆಜಿಲ್. ಅಲ್ಲಿ ನದಿಗಳು, ಅಲ್ಲಿ ಕಾಡು, ಜಗತ್ತಿನ 22% ಆಕ್ಸಿಜನ್ ಅಲ್ಲಿಯ ಕಾಡಿನಿಂದ ಬರುವಂಥದ್ದು. ಅಂಥ ಒಂದು ರಿಚ್. ಮತ್ತು ಅದೇ ಕಾಲಕ್ಕೆ ಅಲ್ಲಿ ಆಟಗಾರ ಅವರ ಆಟ ಯಾವುದಪ್ಪ ಅಂದ್ರೆ ಬ್ರೆಜಿಲ್ ನ್ಯಾಷನಲ್ ಗೇಮ್ ಯಾವುದಂದ್ರೆ ಫುಟ್ಬಾಲ್. ಅವ್ರ ಈ ಸಲ ಪಾಪ ಕ್ವಾರ್ಟರ್ ಫೈನಲ್ ಬರಲಿಲ್ಲ. ಭಾಳ ನೋವಿನ ಸಂಗತಿ. ಅಲ್ಲಿ ಮೆಕ್ಸಿಕೋ ಇರ್ಬೋದು, ಅರ್ಜೆಂಟೀನಾ ಇರ್ಬೋದು, ಬ್ರೆಜಿಲ್ ಇರ್ಬೋದು, ಚಿಲಿ ಇರ್ಬೋದು, ಇವೆಲ್ಲರೂ ಭಾಳಷ್ಟು ಪ್ರೀತಿ ಮಾಡುವಂಥದ್ದು. ಅಮೆರಿಕ ನಂತರದಲ್ಲೇ. ಅಮೆರಿಕ ಎಷ್ಟು ರಿಚ್ ಅದ ಎಲ್ಲ ಅದ ಇದ್ದರೂ ಸಹಿತ ಅಲ್ಲಿ ಯಾಕೋ ಆ ಪ್ರಮಾಣದಲ್ಲಿ ಇಲ್ಲ. ಅದು ಪ್ರಿಯ ಆಗಿಲ್ವೋ ಅಥವಾ ಅದ್ರ ಆಸಕ್ತಿ ಇಲ್ವೋ ಗೊತ್ತಿಲ್ಲ. ಬಟ್ ದಕ್ಷಿಣ ಅಮೆರಿಕಾದಲ್ಲಿ ಮಾತ್ರ ಎಲ್ಲ ರಾಷ್ಟ್ರಗಳಲ್ಲಿ ಚಿಲಿ, ಉರುಗ್ವೆ, ಪರಗ್ವೆ, ವೆನಿಜುಲಾ, ಕೆಳಗೆ ಬಂದರೆ ಅರ್ಜೆಂಟೀನಾ, ಬ್ರೆಜಿಲ್, ಎಲ್ಲ ಕಡೆ ಅತ್ಯಂತ ಪ್ರಿಯವಾದ ಆಟ ಬಂದರೆ ಫುಟ್ಬಾಲ್. ನಿಜವಾಗಿಯೂ ಯುರೋಪ್ ಖಂಡಕ್ಕಿಂತ ಹೆಚ್ಚು ಪ್ರಿಯವಾದ ಆಟ ಅವರಿಗೆ. ಆದರೆ ಇವತ್ತು ಯುರೋಪ್ ಖಂಡದ ದೇಶಗಳು 6 ದೇಶಗಳು ರೀ, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 5 ಅಲ್ಲ 6 ದೇಶಗಳು ಕ್ವಾರ್ಟರ್ ಫೈನಲ್ಗೆ ಬಂದಿದ್ದಾವೆ 8ರಲ್ಲಿ. ಇನ್ನು 2 ಒಂದು ನಮ್ಮ ಅರ್ಜೆಂಟೀನಾ, ಮಾರಡೋನಾ ಊರದು, ಮಾರಡೋನಾ ದೇಶ ನೆನಪಿಡಬೇಕು ನಾವು ಅದನ್ನು. ಮಾರಡೋನಾ ಭಾಳ ಅದ್ಭುತವಾದ ಆಟಗಾರ. ಬ್ರೆಜಿಲ್ ಪಿಲೆ ಹೆಸರು ಯಾರು ಮರ್ತಾರೆ ಅವ್ರ ಆಟ, ಅದ್ಭುತವಾದ ಆಟಗಾರರು. ಇವತ್ತು ಆ 2ರಲ್ಲಿ ಇವತ್ತು ಮಾರಡೋನಾ ಟೀಮ್ ಮೆಸ್ಸಿ ಇವತ್ತು ಏನಪ್ಪ ಅಂತಂದ್ರೆ ಈ ಅರ್ಜೆಂಟೀನಾ ಟೀಮ ಒಂದು ದಕ್ಷಿಣ ಅಮೆರಿಕಾದ್ದು, ಇನ್ನೊಂದು ಮೊರಕ್ಕೋ ಅಂತ ಆಫ್ರಿಕಾ ಕಂಡದ್ದು. 2 ದೇಶ ಫೈನಲ್ ಇದು ಕ್ವಾರ್ಟರ್ ಫೈನಲ್ದಲ್ಲಿ. ಇನ್ನುಳಿದ 6 ದೇಶಗಳು ಯುರೋಪದ್ದು. ವಂಡರ್ಫುಲ್ ಅಲ್ಲ? ಯಾಕೆ ಹಿಂಗಾಯಿತು? ಯಾಕೆ ಇಂಬ್ಯಾಲೆನ್ಸ್ ಆಯಿತು? ನಿಜವಾಗಿಯೂ ಅಲ್ಲಿ ಬ್ರೆಜಿಲ್ ಬರಬೇಕಾಗಿತ್ತು, ಮೆಕ್ಸಿಕೋ ಬರಬೇಕಾಗಿತ್ತು, ಉರುಗ್ವೆ ಬರಬೇಕಾಗಿತ್ತು, ಪರಗ್ವೆ ಬರಬೇಕಾಗಿತ್ತು, ಅಲ್ಲಿ ಕೆಲವೊಂದು 3-4 ಬರಬೇಕಾಗಿತ್ತು, ಒಂದು 2-3 ಬರಬೇಕಾಗಿತ್ತು. ಇಲ್ಲ, ಒಂದು ಅರ್ಜೆಂಟೀನಾ. ಇನ್ನು ಆಫ್ರಿಕಾ ಖಂಡದಲ್ಲಿ 5-6 ದೇಶಗಳು ಭಾಗವಹಿಸಿದ್ದು. ಅದರಲ್ಲಿ ಅದು ಒಂದು ಬಂದದ್ದು ಮೊರಕ್ಕೋ. ಇವತ್ತೇನಿದ್ರು ಯುರೋಪದ ಡಾಮಿನೆನ್ಸ್ ಭಾಳ ಆಗಿದೆ. ಯಾಕೆ? ಕಳೆದ ಹಲವಾರು ವರ್ಷಗಳಿಂದ ಯುರೋಪ್ ಖಂಡದ ಆಟಗಾರರು ಜೋರಿದ್ದಾರೆ. ಅದರಿಂದ ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ ಯುರೋಪ್ ಖಂಡದ ರಾಷ್ಟ್ರಗಳಲ್ಲಿಯ ಆಟಗಾರರು ಬೇರೆ ಬೇರೆ ಕಡೆಯಿಂದ ವಲಸೆ ಬಂದವರು ಭಾಳ ಇದ್ದಾರೆ. ಬೇರೆ ಬೇರೆ ದೇಶಗಳಿಂದ, ಬ್ರೆಜಿಲಿಂದ ಇರ್ಬೋದು, ಅರ್ಜೆಂಟೀನಾದಿಂದ ಇರ್ಬೋದು, ಮೆಕ್ಸಿಕೋದಿಂದ ಇರ್ಬೋದು, ಮತ್ತೊಂದು ದೇಶದಲ್ಲಿ ಬಂದು ಸೇರಿಕೊಂಡಿದ್ದಾರೆ. ಒಂದು ಲಾಭ ಏನದ ಯುರೋಪ್ ಖಂಡದಲ್ಲಿ ಅಂತಂದ್ರೆ, ಯುರೋಪ್ ಖಂಡನೂ ದೈಹಿಕವಾಗಿ ದಷ್ಟಮುಷ್ಟಿದ್ದಂಥವ್ರು. ಚೆಂಡಿನಲ್ಲಿಂತ ಅವ್ರದ್ದು ಏನಪ್ಪ ಯಾವ ರೀತಿ ಓಡ್ತಿರ್ತಾರೆ, ಅವ್ರ ಮುಂದೆ ಜಿಂಕೆ ಸಹಿತ ಸೋತು ನಿಲ್ಲಬೇಕು ಆ ಪ್ರಮಾಣದಲ್ಲಿ. ಬ್ರೆಜಿಲ್ ಮತ್ತು ಅದು ಬ್ರೆಜಿಲ್ನಲ್ಲಿ ರೊನಾಲ್ಡೋ ಅಂಥದ್ದು ಆಟಗಾರ ಇದ್ದಾರೆ ರೀ. ಅವ್ರು ನೆನೆಸ್ಕೊಂಡ್ರೆ ಇವ್ರು ಸೋತ್ರ ನೇಮರ್ ಅನ್ನುವಂಥ ಆಟಗಾರ. ಅವೆಲ್ಲ ಆಟ ನೋಡೋದು ಭಾಳ ಚಂದ. ಆದರೆ ಇವತ್ತು ಅವರಿಲ್ಲ, ಇವತ್ತು ಸೋತಿದ್ದಾರೆ, ಹೊರಗೆ ಹೋಗಿದ್ದಾರೆ. ಅದೇ ಕಾಲಕ್ಕೆ ಇಲ್ಲೂ ಸಹಿತ ಇನ್ನೂ ಯುರೋಪ್ ಖಂಡದಲ್ಲಿ ಪೋರ್ಚುಗಲ್ ಭಾಳ ಅದ್ಭುತವಾದ ಆಟಗಾರ ರೊನಾಲ್ಡೋ. ಪಾಪ ಅವನು ಬರಲಿಲ್ಲ, ಕೊನೆಯ 8 ಟೀಮ್ದಲ್ಲಿ ಉಳಿಲಿಲ್ಲ. ಅವರು ಔಟ್ ಅದು ಸ್ಪೇನ್ ಮುಂದೆ. ಈ ಯುರೋಪ್ ಖಂಡದ ದೇಶಗಳು ಯಾವಪ್ಪ ಅವು? ಫ್ರಾನ್ಸ್, ಸ್ಪೇನ್, ಬೆಲ್ಜಿಯಮ್, ಇಂಗ್ಲೆಂಡ್, ನಾರ್ವೆ, ಸ್ವಿಟ್ಜರ್ಲ್ಯಾಂಡ್. ಇದೇನು ನೋಡ್ರಿ, ಇಂಗ್ಲೆಂಡ್ ಎಲ್ಲರ ಸಂತೆ ನಾವು ಬಂದಿತ್ತಿರ್ತದೆ. ಅದನ್ನು ಗಮನಿಸ್ತಾ ಬಂದ್ರೆ ಸೆಮಿಫೈನಲು, ಫೈನಲು ಬಂದು ಹೊಡೆದದ, ಒಮ್ಮೆ 2 ಸಲ ಹೊಡೆದದ. ಅದು ಒಂದು ರೀತಿ ಬ್ರೆಜಿಲ್ಗೆ ಅದರ ನಿಲ್ಲುವಂಥ ಆಟಗಾರ. ಒಂದೊಂದು ಸೆಮಿಫೈನಲ್ದಲ್ಲಿ ನೆನಪದ ಇವತ್ತಿಗೂ ನನಗೆ. ಮರಡೋನಾ ಭಾಳ ಹೈಟ್ ಇದ್ದ ವ್ಯಕ್ತಿ ಅಲ್ಲ, ಆದರೆ ಅವತ್ತು 3-2 ಇಂಗ್ಲೆಂಡನ್ನು ಸೋಲಿಸ್ತಾರೆ. ಆ ಸಂದರ್ಭದಲ್ಲೇ ಮಾರೋಡೋನಾ ಒಂದು ಕೈಲೇ ಹೊಡೆದ ಗೋಲ್ ಮಾಡಿದ್ದಾನೆ. ಅದು ಈವನ್ ಕ್ಯಾಮ್ರಾದಲ್ಲಿ ಸಿಕ್ಕಿರೋದಿಲ್ಲ.
ಅದಕ್ಕೆ ಯಾರು ಹೆಂಗೆ ಹೊಡೆದ್ರೆ ನೀವು ಕೇಳಿದ್ರೆ ನಾವು, ಯಾಕಂದ್ರೆ ಎದುರಾಳಿದಂಥ ಆಟಗಾರ ಎತ್ತರದ ದಾಟಿಸಿ ಆಡ, ಅವನನ್ನು ದಾಟಿ ಹೆಂಗೆ ಹೋಗ್ತೀವಿ ತಲೆಯಿಂದ ಅಂದಾಗ ಆಗ ದೇವ್ರ ಕೈ ಬಂತು ಅಂತೇಳಿ ನಾವು ಇವತ್ತು ನೆನಪದ ಆಟ. ಅಂತ ಇಂಗ್ಲೆಂಡ್ ಬಂದದ ಫೈನಲ್ಗೆ, ಇದು ಕ್ವಾರ್ಟರ್ ಫೈನಲ್ಗೆ. ಇನ್ನು ಇವರಲ್ಲಿ ಯಾರ್ಯಾರಪ್ಪ ಆಗ್ಬೋದು ಚಾಂಪಿಯನ್ಸ? ಅರ್ಜೆಂಟೀನಾ ಮತ್ತು ಇನ್ನೊಂದು ಮೊರಕ್ಕೋ ಎರಡಿದ್ದಾವ. ಈಗ ಅರ್ಜೆಂಟೀನಾ ವರ್ಸಸ್ ನಾರ್ವೆ ಅನ್ನುವಂಥದ್ದು ಅದ. ಇಲ್ಲಿ ಬಹಳ ತೀವ್ರವಾಗಿ ಕಷ್ಟದ ಕೆಲಸ ಇಲ್ಲಿ ಗೆಲ್ಲುವಂಥದ್ದು. ಒಂದು ಉಳಿದು ಈ ಸೌತ್ ಅಮೇರಿಕಾದ. ಹೀಗಾಗಿ ಈ ಸಲ ಪೂರ್ತಿಯಾಗಿ 6 ರಾಷ್ಟ್ರಗಳಿದ್ದಾಗ ಬ್ರೆಜಿಲ್ನೊಮ್ಮೆ ಸೋಲಿಸಿದ ಸಾಕಪ್ಪ, ಉಳಿದವರು ಯಾರು? ಮೊರಕ್ಕೋನು ಸೋಲ್ತದೆ ನಿಶ್ಚಿತವಾಗಿ, ಯಾಕಂದ್ರೆ ಸೋಲಿಸುವಂಥ ಕೆಪಬಿಲಿಟಿ ಇದ್ದಂಥ ಸಾಕಷ್ಟಿದ್ದಾರೆ. ಅದರಲ್ಲೂ ಯಾಕೋ ಈ ಸಲ ಇಟಲಿ ಬರಲಿಲ್ಲ ಫೈನಲ್. ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಮಾತ್ರ ಭಾರಿ ಜಬರ್ದಸ್ತ್ ಬರ್ತಾ ಇರ್ತಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬ್ರೆಜಿಲ್ 5 ಸಲ ವಿಶ್ವಕಪ್ ಹೊಡೆದ್ರಿ ಫಿಫಾ, ಅದು ಯಾಕೋ ಈ ಸಲ ಹೋಯಿತು. ಮತ್ತು ಜರ್ಮನಿ ಇನ್ನೊಂದು ಭಾಳ ಮರ್ತು ಹೇಳೋದು ನಿಮ್ಮ ಜೊತೆಗೆ. ಜರ್ಮನಿ ಅದ್ಭುತವಾದ ಆಟಗಾರ, ಅವರು ಸಂಘಟಿತ ಆಟಗಾರ. ಅವರು ಎಲ್ಲರೂ ಆಡ್ತಾರೆ ರೀ, 11 ಜನ ಅದ್ಭುತವಾಗಿ ಆಡ್ತಾರೆ. ಆದರೂ ಅವರು ಯಾಕೋ ಈ ಸಲ ಫೇಲ್ ಅವರು. ಬರಬೇಕಾಗಿತ್ತು ಫೈನಲ್, ಅವರಾಯಿತು, ಇಟಲಿ ಆಯಿತು, ಬರಲಿಲ್ಲ. ಈಗ ಹೊಸದು ಸ್ವಿಟ್ಜರ್ಲ್ಯಾಂಡ್ ಬಂದದ. ಸ್ವಿಟ್ಜರ್ಲ್ಯಾಂಡು, ಬೆಲ್ಜಿಯಂ ಸಣ್ಣ ದೇಶದ ಬೆಲ್ಜಿಯಂ, ಅವರು ಬಂದಿದ್ದಾರೆ ಮೇಲಕ್ಕೆ. ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ಫ್ರಾನ್ಸ್ ಅಂತ ಹೇಳ್ತೀವಿ ಈಗಾಗಲೇ. ಬೆಲ್ಜಿಯಮ್ಮ, ನಾರ್ವೆನೂ ಸಣ್ಣ ದೇಶ, ಸ್ವಿಟ್ಜರ್ಲ್ಯಾಂಡ್, ನಾರ್ವೆ ಅಲ್ಲೇ ಆಜುಬಾಜು ಇದ್ದಂಥವು. ಇವತ್ತು ಯುರೋಪ್ ಖಂಡದವ್ರು ಈ ರೀತಿ ಮುಂದುವರಿದ ಕಾರಣ ಏನು? 8ರಲ್ಲಿ 6 ಜನ 6 ಟೀಮ್ಗಳು ಈ ಯುರೋಪ್ ಖಂಡದ ಬರ್ತವೆ. ಏನದು? ಒಂದಿದ್ದು ಅಲ್ಲಿ ನೈಸರ್ಗಿಕವಾಗಿ ರಿಚ್ ಅದ, ಆ ಮಾತು ಬೇರೆ. ಎರಡನೇದಾಗಿ ಅಲ್ಲಿ ಕ್ಲಬ್ಗಳು ಭಾಳ ಇದಾವೆ ಯುರೋಪ್ ಖಂಡದಲ್ಲ. ಅಲ್ಲಿ ಕೋಚರ್ಸ್ ಕಲಿಸುವವರು ಸಹಿತ ಭಾಳ ಅದ್ಭುತವಾಗಿ ಕಲಿಸುವಂಥವ್ರು ಇದ್ದಾರೆ. ಜೊತೆಗೆ ಆಟಗಾರರಿಗೆ ಏನು ಬೇಕು ಎಲ್ಲ ಸವಲತ್ತುಗಳನ್ನು ನೆರವೇರಿಸಿಕೊಡುವಂಥ ಶಕ್ತಿ ಅವ್ರಿಗದ. ಅಮೆರಿಕಾಗೆ ಹೋದ್ರೆ ಇಲ್ಲಂತಲ್ಲ, ಆದರೂ ಅಮೆರಿಕಾದಲ್ಲಿ ಹೇಳ್ತಾರೆ ಹುಡ್ತಾ ಇಲ್ಲ. ಬ್ರೆಜಿಲ್ದಲ್ಲಿ ಹುಡ್ತಾ ಇರ್ತಾರೆ ಇಲ್ಲಂತಲ್ಲ. ಬ್ರೆಜಿಲ್ದಲ್ಲಿ ನೈಸರ್ಗಿಕವಾಗಿನ ಆ ಅನಾಕೊಂಡ ನಾಡಿನಿಂದ ಬರುವಂಥ ಅನಾಕೊಂಡ ಆಟಗಾರ ಇದ್ದಾರಲ್ಲಿ, ಅದ್ಭುತವಾದ ಭೀಕರ ಆಟಗಾರ ಇದ್ದಾರೆ. ಆದರೂ ಈ ಸಲ ಯಾಕೆ ಹೋಗಿಬಿಡಿ. ಇದೆಲ್ಲ ನೆನಪಿಸ್ಕೊಂಡಾಗ ಇನ್ನು ಕೊನೆ ಹಂತಕ್ಕೆ ಯಾರು ಬರ್ಬೋದು? ಯಾಕಂದರೆ ಇದಾಯಿತು, ಕ್ವಾರ್ಟರ್ ಫೈನಲ್ದಾಗ ಯಾರು ಗೆಲ್ತಾರೆ ಅವರು ಸೆಮಿಫೈನಲ್ ಫೈನಲ್ಲ ಯಾರು ಆಗ್ಬೋದು? ಇದು ದೊಡ್ಡ ಚರ್ಚೆ ನಡೆದ. ಇಷ್ಟೊಳಗೆ ಕೆಲವೊಂದು ಫ್ರಾನ್ಸ್ ವರ್ಸಸ್ ಮೊರಕ್ಕೋ ನಡ್ಕದ, ಏನಾಗ್ತದೆ ನೋಡುವಂಥದ್ದು, ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅನ್ನುವಂಥದ್ದು. ಅದೇ ಕಾಲಕ್ಕೆ ಫ್ರಾನ್ಸ್ ಇವತ್ತು ಅದ್ಭುತ. ಎಂಬೆಪೆ ಎಂಥ ಆಟಗಾರ ರೀ ಅವರು. ಎಂಬೆಪೆ ಹುಡುಗ ಅದ್ಭುತ, ಕಾಲು ನೋಡ್ಬೇಕು ಹಂಗೆ ಕುಣಿತಾ ಇರ್ತದೆ. ಮೆಸ್ಸಿನ ದಾಟಿ ಹೋಗ್ತಾರೆ ರೆಕಾರ್ಡ್ ಅನ್ನುವಾಗ. ಯಾಕಂದ್ರೆ ಲಯೋನೆಲ್ ಮೆಸ್ಸಿ ಇವತ್ತು ಏನಪ್ಪ ಇದು ಜಗದ ಅತ್ಯಂತ ಶ್ರೀಮಂತನೂ ಆಯಿತು, ಭಾಳಷ್ಟು ಚರ್ಚೆಗೆ ಒಳಗಾಗುವಂಥ ಅನೇಕ ಸಲ ಬಂಗಾರ ಬೂಟ್ಗಳನ್ನು ನೋಡುವಂಥ ವ್ಯಕ್ತಿ. ಅರ್ಜೆಂಟೀನಾದ ಕ್ಯಾಪ್ಟನ್ ಡಿಯಾಗೋ ಮಾರಡೋನನ್ನು ಮರೆಸುವಷ್ಟು ಮಟ್ಟಿಗೆ ಇವತ್ತು ಬಂದಿದ್ದಾರೆ ಮೆಸ್ಸಿ. ಮೋಸ್ಟ್ಲಿ ಇದು ಲಾಸ್ಟ್ ವರ್ಲ್ಡ್ ಕಪ್ ಆಗ್ಬೋದೇನೋ. ಈಗಂತೂ ಕ್ವಾರ್ಟರ್ ಫೈನಲ್ದಲ್ಲಿದ್ದಾರೆ. ಅವ್ರು ಎದುರಾಳಿನ ಸಾಮಾನ್ಯ ಇಲ್ಲ. ಸ್ವಿಟ್ಜರ್ಲ್ಯಾಂಡು ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನಾವು ನೋಡ್ತೀವಪ್ಪ ಒಂದು ಕೈ ಗೆಲ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಈ ಕ್ವಾರ್ಟರ್ ಫೈನಲ್ ಏನದಪ್ಪ ಅಂತಂದ್ರೆ, ಈಗ ನಡೆಯುವಂಥ ಕ್ವಾರ್ಟರ್ ಫೈನಲ್ಗಳು ನಿಶ್ಚಿತವಾಗಿಯೂ ವರ್ಲ್ಡ್ ಕಪ್ಪದ ಹಣೆ ಬರೆಯುವಂಥವು ಅಂತೇಳಿ. ಆದರೆ ಒಂದಿಲ್ಲ ನಾವು ಗಮನಿಸಬೇಕಾಗಿದ್ದು, ಇಲ್ಲಿವರೆಗಿನಂಥ ಇದು ಆರಂಭ ಹಂತದಲ್ಲೇ ಸೌತ್ ಅಮೇರಿಕಾ ದೇಶಗಳು ಹೆಚ್ಚು ಗೆಲ್ತಾ ಇದ್ದವು. ಆದರೆ ಇತ್ತೀಚಿನ ದಿನಗಳಲ್ಲೇ ಈ ಒಂದು 20-30 ವರ್ಷಗಳಲ್ಲೇ ಈ ಯುರೋಪ್ ಖಂಡದ ದೇಶಗಳು ಭಾಳಷ್ಟು ಗೆಲ್ತಾ ಇಳಿದಾವೆ, ಫೈನಲ್ಗೆ ಬರ್ತಾಯಿದ್ದಾವೆ, ಸೆಮಿಫೈನಲ್ಗೆ ಬರ್ತಾಯಿದ್ದಾವೆ, ಹೋರಾಟ ಮಾಡ್ತಾಯಿದ್ದಾವೆ. ಲಾಸ್ಟ್ ಟೈಮ್ ಮಾತ್ರ ಅರ್ಜೆಂಟೀನಾ ವರ್ಲ್ಡ್ ಕಪ್ ಓದಿದ್ದು. ಈ ಸಲ ಏನಾಗ್ಬೋದು ಅರ್ಜೆಂಟೀನಾದ್ದು? ಯಾಕಂದ್ರೆ ಇರುವ 8 ಟೀಮ್ಗಳಲ್ಲಿ ಒಂದು ಟೀಮ್ ಸೌತ್ ಅಮೇರಿಕಾದ, ದಕ್ಷಿಣ ಅಮೇರಿಕಾದ, ಅವರು ಗೆಲ್ಲಬಹುದಾ ಅನ್ನುವಂಥದ್ದು ಮೆಸ್ಸಿ ಮೇಲೆ ಭರವಸೆ ಅದ. ಅದೇ ಕಾಲ ಫ್ರಾನ್ಸ್ ಅದು ಎಂಬೆಪೆ ಅನ್ನುವಂಥ ಅದ್ಭುತ ಆಟಗಾರ, ಕಪ್ಪು ವಜ್ರ, ಭಾಳ ಸುಂದರವಾಗಿ ಆಡುವಂಥ ಆಟಗಾರ. ವಿಮರ್ಶೆ, ಟೀಕೆ, ಟಿಪ್ಪಣಿ ಅವ್ರ ಮೇಲೆ ಟೀಕೆ ಮಾಡಿದ್ದದ. ನಮ್ಮ ಜನಾಂಗೀಯ, ನಮ್ಮಲ್ಲಿ ಜಾತಿ ನೆಲಗಟ್ಟ ಮೇಲೆ ಟೀಕೆ ಮಾಡ್ತೀವಿ, ಅಲ್ಲಿ ಜನಾಂಗೀಯ ನೆಲಗಟ್ಟ ಮೇಲೆ ಕರಿಯ ಬಿಳಿ ಅಂದ್ಮೇಲೆ ಪಾಪ ಅವ್ರು ಟೀಕಾನು ಮಾಡುವಂಥ ಜನನೂ ಅಲ್ಲಿದ್ದಾರೆ. ಆದರೂ ಇವತ್ತು ನಾವು ಅವರ ಆಟವನ್ನು ನೋಡುವಂಥದ್ದು. ಒಂದು ಕಡೆ ಮೆಸ್ಸಿ, ಇನ್ನೊಂದು ಕಡೆ ಎಂಬೆಪೆ, ಇವತ್ತಿನ ಬಲಿಷ್ಠ ಆಟಗಾರರು. ಈ 2 ಟೀಮ್ಗಳಲ್ಲಿ ಯಾರಾದರೂ ಫೈನಲ್ಗೆ ಬರ್ಬೋದಾ, ಗೆಲ್ಲಬೋದಾ ಫೈನಲನ್ನು?
ನೋಡು ನೀನು ಮುಂದಿನ 3-4 ನಿಮಿಷದೆಲ್ಲ ಗೊತ್ತಾಗ್ಬಿಡ್ತದೆ, ಕ್ಲಿಯರ್ ಆಗ್ತದೆ. ಇವತ್ತು ನಾಳೆ 2 ದಿನದಲ್ಲಿ ಸೆಮಿಫೈನಲ್ಗೆ ಯಾರು ಅನ್ನೋದು ಕ್ಲಿಯರ್ ಆಗ್ತದೆ. ಮೋಸ್ಟ್ಲಿ ಅರ್ಜೆಂಟೀನಾ ಗೆದ್ರೆ ಅಟ್ಲೀಸ್ಟ್ ಸೆಮಿಫೈನಲ್ ತನಕ ಬರ್ತಪ್ಪ, ಸೌತ್ ಅಮೇರಿಕಾ ಅನ್ನೋಂಥದ್ದು ಆಗ್ತದೆ. ಸೋಯ್ತಂದ್ರೆ ಇದು ನಮ್ಮ ಇವ್ರ ವಿರುದ್ಧ ಅರ್ಜೆಂಟೀನಾ ಇದ್ದು ಸ್ವಿಟ್ಜರ್ಲ್ಯಾಂಡ್ ಸೋತ್ರ ನೀವು ನೆನೆಸ್ಕೊಂಡ್ರೆ ಸ್ವಲ್ಪ ಕೆಟ್ಟ ಅನ್ನಿಸ್ತದೆ. ಯಾಕಂದ್ರೆ ಸೌತ್ ಅಮೇರಿಕಾದವರು ವಿಶೇಷವಾಗಿ ಬಡತನ ದೇಶಗಳು, ಹೋರಾಟ ದೇಶಗಳು, ಮತ್ತು ಅಲ್ಲಿ ಏನಪ್ಪ ಅದು ಆಡಳಿತಾರೂಢ ಪಕ್ಷಗಳು ಎಲ್ಲ ಡಿಕ್ಟೇಟರ್ ಇದ್ದಾರೆ. ಇಂಥವ್ರ ಮೂಲಕ ಮಕ್ಕಳಲ್ಲಿ ಬೆಳೀತಾ ಇದ್ದಾರೆ. ಅವ್ರು ಎಷ್ಟು ಅವಕಾಶಗಳು ನಮ್ಮ ಭಾರತದಲ್ಲಿ ಎಷ್ಟು ಕೊಡ್ತೀವಿ, ನಮ್ಮ ಅವಕಾಶಗಳು ನೋಡ್ತಾ ಇದ್ದಿರೋದು. ಏನೋ ಇತ್ತೀಚೆಗೆ ಸ್ವಲ್ಪ IPL ಮಾಡಿದ್ರಿಂದಾಗಿ ಭಾಳಷ್ಟು ಹುಡುಗರು ತಯಾರಾಗ್ತಾ ಇದ್ದಾರೆ, ದುಡ್ಡು ಸಿಗ್ತದೆ ಅಂತೇಳಿ. ಹಾಗೆ ಅಲ್ಲಿ ಒಂದಿಷ್ಟು ಇದಾವೆ ಕಂಪ್ನಿಗಳು ಅಥವಾ ಅಲ್ಲಿಯ ಕ್ಲಬ್ಗಳು, ಮತ್ತು ಭಾಳಷ್ಟು ಜನ ಯುರೋಪದ ಕ್ಲಬ್ದಲ್ಲೂ ಆಡ್ತಾಯಿದ್ದಾರೆ. ಮೆಸ್ಸಿ ವಿಶೇಷವಾಗಿ ಇಟಲಿಯ ಕ್ಲಬ್ ಜೊತೆಗೆ ಆಡ್ತಾ ಇರ್ತಾರೆ. ಬಟ್ ಏನೂ ಇರಲಿ, ಈಗ ನಡೆದಿರುವಂಥ ಈ ಕ್ವಾರ್ಟರ್ ಫೈನಲ್ಲ ಇದರಲ್ಲಿ ಯುರೋಪ್ ವರ್ಸಸ್ ಆಫ್ರಿಕಾ ಮತ್ತು ಸೌತ್ ಅಮೇರಿಕಾ. ಭಾರತದಿಂದ ಇನ್ನೂ ಭಾಳ ದೂರದಲ್ಲಿ ಅದು ಸೆಲೆಕ್ಷನ್ ಆಗ್ತಾಯಿಲ್ಲ. ನಾವು ಟಾಪ್ 48 ಈ ಸಲ ಆರಿಸಿದ್ರು, 48 ಟೀಮ್ಗಳು ಮಾಡಿದ್ರು. ಅದ್ರಾಗ ಎಲ್ಲೂ ಕಾಣಲಿಲ್ಲ ನಮ್ಮ ಭಾರತದ ನಡೀದನ ಯಾವ ಬರ್ತದೆ ನೋಡೋಣ. ನಾವು ಅಷ್ಟು ಅವರ ಶಕ್ತಿಶಾಲಿ ಎಲ್ಲ ಕಾಣ್ತದೆ ಕಾಲಲ್ಲೇ. ಅದು ಚಾಕಚಕ್ಯದನ್ನು ಬೇಕು, ಎರಡೂ ಬೇಕು. ನಮ್ಮಲ್ಲಿ ಅಂಥ ಆಟ ಬೆಳೆದಿಲ್ಲದು. ನೋಡೋಣ ಮುಂದೆ ಏನು ಬೆಳೀತಿದ್ದೇನೆ ಅಂತ ಹೇಳ್ತಾ, ಇದು ಯುರೋಪದ ಒಂದು ಡಾಮಿನೆನ್ಸ್ ಇರುವಂಥ ಫಿಫಾ ವರ್ಲ್ಡ್ ಕಪ್ ಅದು ನನಗೆ ಗೊತ್ತಿದ್ದ ಕೆಲವು ಮಾತುಗಳು. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಪ್ಲೇಸಿಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.